ಎಷ್ಟು ಧೈರ್ಯ ಇದ್ರೆ ನಿಮಗೆ ನಮ್ಮ ಅಣ್ಣನ ಮೇಲೆ ಕೈ ಮಾಡ್ತೀರಾ? ಯಾರೋ ನೀವೆಲ್ಲ? ಯಾಕೆ ಇವ್ನ ಅಟ್ಯಾಕ್ ಮಾಡಿದ್ದು? ಯಾರು ನಿಮ್ಮನ್ನ ಕಳ್ಸಿದಿಲ್ಲ? ಎಲ್ಲ ಹೇಳ್ತೀನಿ, ನನಗೇನು ಮಾಡಬೇಡಿ. ನೀವು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ, ನನ್ನನ್ನು ಯಾಕೆ ಕೊಲ್ಲಕ್ಕೆ ಬಂದ್ರಿ? ಇದ್ರಲ್ಲಿ ನನ್ನ ತಪ್ಪೇನಿಲ್ಲ. ಅವ್ರು ದುಡ್ಡು ಕೊಟ್ಟು ಕೊಲ್ಲಕ್ಕೆ ಕೇಳಿದ್ರು, ನಾವು ಬಂದ್ವಿ. ಏಯ್, ಏನೋ ಮಾತಾಡ್ತಿದ್ಯಾ ನೀನು? ಯಾರೋ ದುಡ್ಡು ಕೊಟ್ಟಿದ್ದು? ಅದು ಸಮರ್ಥ್, ಏನು ಇವನು ಹೇಳಿದ್ದು? ನಿನಗೆ ಕೊಲ್ಲುವಂಥ ದೇಶ ಯಾರಿಗಿರಕ್ಕೆ ಸಾಧ್ಯ? ಗೊತ್ತಿಲ್ಲ ಸರ್. ಸರಿ ನಡಿ. ತುಳಸಿಯವರೇ, ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಕಣ್ಣಲ್ಲಿ ಯಾಕೆ ನೀರು? ಅದು ಮಾವ, ಸಮರ್ಥ್ ಇನ್ನೂ ಮನೆಗೆ ಬಂದಿಲ್ಲ. ತುಳಸಿಯವರೇ, ಧೈರ್ಯವಾಗಿರಿ. ಅಭಿ ಇಬ್ರು ಹೋಗಿದಾರಲ್ವಾ, ನನ್ನ ಮಕ್ಕಳಿಗೆ ಏನೂ ಆಗೋದಿಲ್ಲ. ನಾನು ಸಮರ್ಥನ ಸೇರಿಸ್ಕೊಂಡು ಹೇಳ್ತಾ ಇರೋದು, ನನ್ನ 3 ಜನ ಮಕ್ಕಳಿಗೆ ಏನೂ ಆಗೋದಿಲ್ಲ. ಅದೇನೋ ಗೊತ್ತಾಗ್ತಿಲ್ಲ ಮಾಧವ್ ಅವರೇ. ಅಕಸ್ಮಾತ್ ನನ್ನ ಮಕ್ಳಿಗೇನಾದರೂ ಆದರೆ ಆ ದೇವ್ರ ಮೇಲೆ ನನಗೆ ನಂಬಿಕೆನೇ ಹೊರಟೋಗುತ್ತೆ. ಈಗ ನಾನು ನಂಬಿರೋದು ಆ ದೇವ್ರನ್ನ ಮಾತ್ರ. ಆ ದೇವ್ರು ಇರೋದೇ ಆದರೆ, ಒಳ್ಳೆತನ ಉಳಿಯೋದೇ ಆದರೆ, ನನ್ನ ಮಕ್ಳಿಗೆ ಏನೂ ಆಗಲ್ಲ. ನನ್ನ ಮಕ್ಳು ಕ್ಷೇಮವಾಗಿ ಮನೆಗೆ ಬರ್ತಾರೆ ಅಲ್ವಾ? ನಿಮ್ಮ ನಂಬಿಕೆ ಸುಳ್ಳಾಗೋದಿಲ್ಲ ತುಳಸಿಯವರೇ. ಒಳ್ಳೆಯವ್ರ ಜೊತೆ ದೇವ್ರು ಇದ್ದೇ ಇರ್ತಾನೆ, ಧೈರ್ಯವಾಗಿರಿ. ಮಾವ, ಅಮ್ಮ ತುಂಬ ಭಯ ಪಡ್ತಿದ್ದಾರೆ. ಆಗ್ಲಿಂದ ಏನೂ ತಿಂದಿಲ್ಲ. ಸರಿ, ನೀನು ಹೋಗಿ ಅವರಿಗೆ ಜ್ಯೂಸ್ ತೊಗೊಂಬರ್ತೀಯ? ತಗೊಳ್ಳಿ. ಇಂಥ ಪರಿಸ್ಥಿತಿಯಲ್ಲಿ ನೀವು ಖಾಲಿ ಹೊಟ್ಟೆಲಿ ಇರಬಾರ್ದು, ಸುಸ್ತಾಗತ್ತೆ. ಇಲ್ಲ, ನನಗೇನು ಬೇಡ. ನನ್ನ ಮಕ್ಕಳು ಮನೆಗೆ ಬರೋವರೆಗೂ ಯಾವುದೂ ನನಗೆ ಬೇಡ. ನಾನು ಮಾತಾಡ್ತಿರೋದು ನಿಮ್ಮ ಹೊಟ್ಟೆಲಿರೋ ಮಗು ಬಗ್ಗೆ ಅಮ್ಮ. ಯಾರಿಗೂ ಏನೂ ಆಗಲ್ಲ, ಎಲ್ಲ ಕ್ಷೇಮವಾಗಿರ್ತಾರೆ. ತಗೊಳ್ಳಿ. ಏನೂ ಆಗಲ್ವಾ? ಇದೆಲ್ಲ ಇನ್ನೂ ಶುರು ಅಷ್ಟೇ. ಇದೇ ರೀತಿ ಒಬ್ಬೊಬ್ಬರನ್ನೇ ಕಳ್ಕೊತಾ ಹೋಗ್ತೀಯ ತುಳಸಿ. ಈ ಗಾಬರಿ, ಆತಂಕ, ಭಯ ಇಲ್ಲಿಗೆ ನಿಲ್ಲಲ್ಲ. ಇನ್ನು ಮುಂದೆ ಪ್ರತಿದಿನ ಪ್ರತಿ ಕ್ಷಣ ಹೀಗೆ ಒದ್ದಾಡಬೇಕು. ನಿನ್ನ ನೋಡಿ ಮಾಧವ ನರಳಾಡಬೇಕು. ಇಡೀ ಮನೆ ಸ್ಮಶಾನ ಆಗಬೇಕು. ಇದನ್ನೆಲ್ಲ ನೋಡಿ ನನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗಬೇಕು. ಸಮರ್ಥ್, ಇಲ್ಲಿ ಕೂತ್ಕೋ, ಸ್ವಲ್ಪ ಹೊತ್ತು ಸುಧಾರಿಸ್ಕೊ.
ಇವನನ್ನು ಕೊಲ್ಲೋದಕ್ಕೆ ದುಡ್ಡು ಕೊಟ್ಟು ಜನನ ಕರೆಸಿದ್ದಾರೆ ಅಂದರೆ ಅದು ಯಾರಿರ್ಬೋದು? ಅದನ್ನೇ ನಾನು ಯೋಚನೆ ಮಾಡ್ತಿದ್ದೆ. ಇಷ್ಟೊಂದು ದ್ವೇಷ ನಿನ್ನ ಮೇಲೆ ಯಾಕಿರ್ಬೋದು ಸಮರ್ಥ್? ನನಗೂ ಗೊತ್ತಾಗ್ತಿಲ್ಲ. ಇದುವರೆಗೂ ನಾನು ಯಾರನ್ನೂ ಎದುರಾಕೊಂಡಿಲ್ಲ. ನನಗೆ ಯಾವ ಶತ್ರುಗಳೂ ಇಲ್ಲ. ನಿನ್ನ ಸಿಡಕ್ ಬುದ್ಧಿ ನಮಗೆ ಗೊತ್ತಿಲ್ವಾ? ಯಾರ ಹತ್ರನೋ ಏನೋ ಗಾಂಚಲಿ ತೋರ್ಸೋಕೆ ಹೋಗಿರ್ತಾನೆ, ಅದನ್ನೇ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ದ್ವೇಷ ಸಾಧಿಸ್ತಾ ಇರ್ತಾರೆ ಅಷ್ಟೇ. ಹೇಳ್ತಿದ್ದೀನಿ ತಾನೇ ನಾನು ಯಾತ್ರ ಜಗಳ ಆಡಿಲ್ಲ ಅಂತ. ನೀನು ಜಗಳಾಡಿಲ್ಲ ಅಂದರೆ ಯಾರು ನಂಬ್ತಾರೆ? ಮಾತೆತ್ತಿದ್ರೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತೀಯಾ? ಹಾಗಂತ ಆದಿ ಬೀದಿಲಿ ಹೋಗೋರ ಹತ್ರ ಜಗಳ ಆಡೋಕ್ಕಾಗತ್ತಾ? ಇನ್ನೇನು ಮನೆಯವ್ರ ಹತ್ರ ಮಾತ್ರ ಜಗಳಾಡೋದ ನೀನು? ಮನೆಯವರ ಏನಿಲ್ಲ ಬಿಟ್ಟು, ಇಂಥ ಟೈಮಲ್ಲಿ ನೀನು ನಮಗೆ ಕಾಲ್ ಮಾಡಿದ್ದು ಒಳ್ಳೇದೇ ಆಯಿತು. ಹೀಗೆಲ್ಲ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಟೈಮಿಗೆ ಸರಿಯಾಗಿ ನಾ ಬಂದ್ವಿ, ಎಲ್ಲ ಸರಿ ಹೋಯ್ತು. ಇಲ್ಲ ಅಂದಿದ್ದಿದ್ರೆ ಇಲ್ಲ ಅಂದಿದ್ರೆ ಏನಾಗ್ಬಿಡ್ತಿತ್ತು? ಅವರೇ ನನ್ನ ಸಾಯಿಸ್ಬಿಡ್ತಿದ್ರ? ಸಾಯ್ಸಕ್ಕೆ ಅಂತಾನೆ ಬಂದಿತ್ತಾನೆ. ಆಯಸ್ ಮುಗಿದ್ಮೇಲೆ ಯಾರು ಏನು ಮಾಡೋಕ್ಕಾಗುತ್ತೆ? ಸತ್ತರೆ ಸಾಯ್ತಿದ್ದೆ ಬಿಡು. ಹೀಗೆಲ್ಲ ಮಾತಾಡಿದ್ರೆ ಅಣ್ಣ ಅನ್ನೋದನ್ನು ನೋಡಿದ್ರೆ ಕಪ್ಪಾಳ ಬಾರಿಸ್ತೀನಿ. ಮಾಧವರೇ, ಅವಿ ಕಾಲ್ ರಿಸೀವ್ ಮಾಡ್ತಿಲ್ವಾ? ಇಲ್ಲ, ನನ್ನ ಕಾಲ್ ಕಟ್ ಮಾಡ್ತಾ ಇದ್ದಾನೆ. ಏನಾಯ್ತು? ಯಾಕೆಲ್ರು ಇಷ್ಟು ಗಾಬರಿ ಆಗಿದ್ದೀರಾ? ಅದು ಅತ್ತೆ, ಸಮರ್ಥ್ ಅವ್ರನ್ನ ಯಾರೋ ರೌಡಿಗಳು ಅಟ್ಯಾಕ್ ಮಾಡಿದಾರಂತೆ. ಆ ವಿಷಯ ಗೊತ್ತಾಗಿ ಅವಿನೂ ಅಭಿನೂ ಅಲ್ಲಿಗೆ ಹೋಗಿದ್ದಾರೆ. ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ ದೇವ್ರೆ, ಸಮರ್ಥ್ಗೆ ಅಂತ ಶತ್ರುಗಳು ಯಾರಿದ್ದಾರೆ? ಪಾಪ, ಅವ್ರು ಅವ್ನಿಗೇನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ? ಹಾಗೇನಾದ್ರೂ ನನ್ನ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆದರೂ ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಅದೆಲ್ಲ ಆಮೇಲಿನ ಮಾತು. ಮಕ್ಕಳು ಮನೆಗೆ ಮೊದಲು ಕ್ಷೇಮವಾಗಿ ಬರಲಿ, ಆಮೇಲೆ ಸುಮ್ಮನೆ ಬಿಡಬೇಕೋ ಶಿಕ್ಷೆ ಕೊಡಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡಿದ್ರಾಯ್ತು. ಮಕ್ಕಳೇ ಮನೆಗೆ ಬರಲಿಲ್ಲ ಅಂದರೆ ಆಮೇಲೆ ಯಾರಿಗೆ ಶಿಕ್ಷೆ ಕೊಟ್ಟು ಏನು ಪ್ರಯೋಜನ? ಏನಾಯ್ತು ನಿನಗೆ? ಪುಣ್ಯಕ್ಕೇನು ಆಗಿಲ್ಲಮ್ಮ. ಇಬ್ಬರು ಬರೋದು ಸ್ವಲ್ಪ ಲೇಟ್ ಆಗಿದ್ದಿದ್ರು ಪ್ರಾಣ ಉಳಿತಿರ್ಲಿಲ್ಲ. ನೀವಿಬ್ರು ಬಂದು ನನ್ನ ಮಗನ ಪ್ರಾಣ ಉಳಿಸಿದ್ರಿ. ಅಮ್ಮ,
ಇವನು ನಿಮ್ಮ ಮಗ ಅಂದಮೇಲೆ ನನಗೆ ತಮ್ಮ ತಾನೆ. ತಮ್ಮನ್ನ ಕಾಪಾಡಿಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ? ನಾವಿರೋವರೆಗೂ ಈ ಮನೆಯಲ್ಲಿ ಯಾರಿಗೂ ಏನೂ ಆಗಲ್ಲ. ಹಾಗಾದಕ್ಕೆ ನಾವು ಬಿಡೋದು ಇಲ್ಲ. ಅದು ಹಾಗಲ್ಲ ಅವಿ. ಅಪ್ಪ ಅಮ್ಮ ಆಶೀರ್ವಾದ ಇರೋವರೆಗೂ ನಮ್ಗೆ ಯಾರಿಗೂ ಏನೂ ಆಗಲ್ಲ. ಸರಿ ಸರಿ ಬಾ ಸಮರ್. ಅಲ್ಲ ಸಮರ್, ನಿನ್ನ ಮೇಲೆ ಅಟ್ಯಾಕ್ ಮಾಡುವಂಥವ್ರು ಯಾರಿದ್ದಾರೆ? ಗೊತ್ತಿಲ್ಲ ಸರ್. ಯಾರು ಏನು ಎತ್ತ ಯಾಕೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಯಾವುದೂ ನನಗೆ ಗೊತ್ತಿಲ್ಲ. ನನಗೆ ಶತ್ರು ಅಂತ ಯಾರೂ ಇಲ್ಲ. ಪಾಪ ತುಳಸಿ ಅವರು ತುಂಬ ಹೆದರಿದ್ರು. ಅಂತೂ ಸಮರ್ಥನ ಕಾಪಾಡ್ಬಿಟ್ರಿ. ನನಗನ್ಸುತ್ತೆ ನಮ್ಗಾಗ್ದಿರೋರು ಯಾರೋ ಇಂಥ ಕೆಲಸ ಮಾಡಿದ್ದಾರೆ. ಯಾವುದಕ್ಕೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಳ್ಳೇದು. ಬಾವಾ, ನೀವು ಹೇಳ್ತಾ ಇರೋದೇನೋ ನಿಜ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೇ ಒಳ್ಳೆಯದು. ಆದರೆ ಈಗ ನಿಧಿ ಮದುವೆ ಟೈಮು. ಇಂಥ ಟೈಮಲ್ಲಿ ಕೇಸು ಕಂಪ್ಲೇಂಟು ಅಂತ ಪೊಲೀಸ್ನವರು ಮನೆಗೆ ಬರ್ತಾ ಇದ್ರೆ ದೊಡ್ಡ ಇಶ್ಯೂ ಕ್ರಿಯೇಟ್ ಆಗತ್ತೆ. ಮೊದಲೇ ಗಂಡಿನ ಕಡೆಯವರು ಕಿರಿಕಿರಿ ಮಾಡ್ತಿದ್ದಾರೆ. ಒಂದು ವಿಷಯದಲ್ಲಿ ಅವ್ರು ನಮ್ಮನ್ನು ಒಪ್ಕೊಂಡಿರೋದೇ ಹೆಚ್ಚು. ಅದ್ರ ಜೊತೆಗೆ ಈ ವಿಷಯನೂ ಗೊತ್ತಾದರೆ ನಿಜ. ಶಾರ್ವರಿ ಹೇಳೋದ್ರಲ್ಲೂ ಅರ್ಥ ಇದೆ. ನಿಧಿ ಮದುವೆ ಮುಗಿಲಿ, ಆಮೇಲೆ ಇದ್ರ ಬಗ್ಗೆ ವಿಚಾರಿಸಿದ್ರಾಯ್ತು. ತಪ್ಪು ಮಾಡಿದವರು ಒಂದಲ್ಲ ಒಂದಿನ ಶಿಕ್ಷೆ ಅನುಭವಿಸಲೇಬೇಕು. ಹೌದು, ತಪ್ಪು ಮಾಡಿದವರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ತಪ್ಪಿಗೆ ಶಿಕ್ಷೆ ಆಗೇ ಆಗತ್ತೆ. ಕೆಟ್ಟೋರು ಸರ್ವನಾಶ ಆಗೇ ಆಗ್ತಾರೆ. ನಿಮ್ಮ ಅಣ್ಣ ಆರಾಮಾಗಿದ್ದಾರಂತೆ, ಅಮ್ಮನ ಮನೇಲಿದ್ದಾನೆ. ಸತ್ಯ, ಈಗ ಸಮಾಧಾನ ಆಯ್ತಾ ನಿಂಗೆ? ಎಷ್ಟು ಗಾಬರಿ ಆಗಿದ್ದೆ ನೀನು. ಗಾಬರಿ ಆಗದೆ ಇರುತ್ತಾ ಸಂಧ್ಯಾ? ಸಮರ್ಥ್ ಯಾವತ್ತೂ ಈ ರೀತಿ ಎಲ್ಲ ನಡ್ಕೊಂಡೋನಲ್ಲ. ಏನಾಯ್ತೋ ಏನೋ ಅಂತ ಭಯ ಆಗೋಗಿತ್ತು. ಈಗ ಸಮಾಧಾನ ಆಯ್ತು ನೋಡು. ನಿನ್ನ ಗಂಡನ ಆಯಸ್ಸು ಗಟ್ಟಿಯಾಗಿದೆ, ಅದಕ್ಕೆ ಏನೂ ಆಗದೆ ಮನೆಗೆ ವಾಪಸ್ ಬರ್ತಾ ಇದೆ. ಅಣ್ಣಂಗೆ ಪ್ರಾಣಾಪಾಯ ಇದೆ ಅಂತ ನಿಮಗೆ ಹೇಗೆ ಗೊತ್ತು? ಅವನ ಆಯಸ್ ಗಟ್ಟಿಯಾಗಿದೆ ಅಂತೆಲ್ಲ ಯಾಕೆ ಹೇಳ್ತಿದ್ದೀರಾ? ಅದು ನೀವಿಬ್ರು ಆಗಿಂದ ಬೈದಲ್ಲಿ ಒದ್ದಾಡ್ತಾ ಇದ್ದೀರಲ್ಲ, ಅದಕ್ಕೆ ಹಾಗೆ ಹೇಳಿದೆ. ನೀವಿಬ್ರೂ ಭಯ ಪಡ್ತಿರೋದು ನೋಡಿದ್ರೆ ಯಾರಿಗಾದ್ರೂ ಹಾಗೆ ಅನ್ಸತ್ತೆ. ಈಗ ಅವನೇನೂ ಆಗದೆ ವಾಪಸ್ ಬರ್ತಿದ್ದಾನಲ್ಲ, ಅದಕ್ಕೆ ಸಂತೋಷ ಪಡಿ. ಅವನು ಮತ್ತು ಬಂದ ಅಂತ ಇವರೆಲ್ಲರೂ ಸಮಾಧಾನ ಪಟ್ಕೊತಿದ್ದಾರೆ. ಆದರೆ ಅವನು ಸಮಾಧಿ ಆಗಬೇಕಾದವನು ಆ ರೌಡಿಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ಸುತ್ತೆ. ಯಾವುದಕ್ಕೂ ಶಾರ್ವರಿಗೆ ಕಾಲ್ ಮಾಡಿ ಮಾತಾಡ್ತೀನಿ. ಸರಿ ಅಪ್ಪ, ಇದೇನಪ್ಪ ಒಂದು ಫೋನು ಮಾಡಿದಾಗ ಬಂದ್ಬಿಟ್ಟಿದ್ದೀರಾ? ಹೇಗಿದ್ದೀರಾ? ಹಾಂ,
ಆರಾಮಾಗಿದ್ದೀನಿ. ಅಂಕಲ್ ಒಬ್ಬರೇ ಬಂದ್ರಾ? ಅದೇನಾಯ್ತು ಅಂದರೆ ನಾನು ಸ್ವಲ್ಪ ಹುಷಾರು ತಪ್ಪಿದೆ. ಹುಷಾರಿಲ್ಲದೆ ಇರೋರನ್ನ ನಮ್ಮ ಯಾತ್ರೆಯಲ್ಲಿ ಇಟ್ಕೊಳ್ಳಲ್ಲ, ಅದು ನಮ್ಮ ಟ್ರಾವೆಲ್ ಏಜೆನ್ಸಿ ರೂಲ್ಸು ಅಂದರು. ಹಾಗಾಗಿ ಟ್ರಾವೆಲ್ಸ್ನವರೇ ನನ್ನನ್ನು ಇಲ್ಲಿವರೆಗೆ ತಂದು ಬಿಟ್ಟು ಹೋದ್ರು. ಅಪ್ಪ ಹುಷಾರಿಲ್ವಾ ನಿನಗೆ? ಯಾಕೆ ಏನಾಯ್ತಪ್ಪ? ಇವಾಗ ಹೇಗಿದ್ಯಾ? ಅಯ್ಯೋ, ಯಾಕೆ ಇಷ್ಟು ಗಾಬರಿ ಆಗಿದೆಯಾ? ಗುಂಡ್ಕಲ್ ಥರ ನಿನ್ನ ಮುಂದೆ ನಿಂತಿದ್ದೀನಿ. ಸ್ವಲ್ಪ ಉಸಿರಾಟದಲ್ಲಿ ತೊಂದರೆ, ಅಲ್ಲಿ ಚಳಿ ಅಲ್ವಾ, ಹಾಗಾಗಿ ಸ್ವಲ್ಪ ಆಸ್ತಮಾ ಜಾಸ್ತಿ ಆಯಿತು. ಸಿರಿ, ಅವ್ರು ಈಗ ತಾನೇ ಬಂದಿದ್ದಾರೆ, ಮೊದಲು ಅವರು ರೆಸ್ಟ್ ಮಾಡಲಿ, ಆಮೇಲೆ ಮಾತಾಡೋಣ. ಸರಿ ಪಾಪ. ಅಭಿ, ನಿಂಗೇನೂ ಆಗಿಲ್ಲ ತಾನೇ? ಅಷ್ಟೊತ್ತಿಂದ ಕಾಲ್ ಮಾಡ್ತಿದ್ದೀನಿ, ಒಂದಕ್ಕೂ ರಿಪ್ಲೈ ಇಲ್ಲ. ದೀಪಿಕಾ, ಅದು ಏನಾಯಿತು ಅಂದರೆ ಅತ್ತೆ ಎಲ್ಲ ಹೇಳಿದ್ರು ಅಭಿ, ಆದರೂ ನೀನು ಮಾಡಿದ್ದು ನನಗೆ ಸರಿ ಅನಿಸಿಲ್ಲ ಅಭಿ. ಆ ಸಮರ್ಥನ ಕಾಪಾಡೋಕ್ಕೋಗಿ ನಿನಗೇನಾದರೂ ಆಗಿದ್ರೆ? ದೀಪಿಕಾ ಕೂಲ್, ನನಗೇನು ಆಗಿಲ್ವಲ್ಲ, ನಾನು ಆರಾಮಾಗೇ ಇದ್ದೀನಿ. ಸಮರ್ಥ ಒಬ್ಬನ್ನೇ ಅಲ್ಲಿ ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಅವ್ನ ಪ್ರಾಣನೇ ಹೊಟ್ಟೋಗ್ತಿತ್ತು. ಸರಿಯಾದ ಸಮಯಕ್ಕೆ ನಾನೊಬ್ಬರು ಹೋಗಿದ್ದಕ್ಕೆ ಯಾವುದೇ ಅನಾಹುತ ಆಗಲಿಲ್ಲ. ನೀನು ಯಾವಾಗಲೂ ಹೀಗೆ ಅಭಿ, ಬರೀ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ. ಆದರೆ ನಿನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ಅಂತಲೇ ನಾನಿದ್ದೀನಿ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಅಭಿ. ನಿಂಗೇನಾದರೂ ಆದರೆ ನಂಗೆ ಸಹಿಸ್ಕೊಳಕ್ಕಾಗಲ್ಲ. ಐ ನೋ ದೀಪಿಕಾ, ನೀನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೇನು ಆಗಿಲ್ವಲ್ಲ, ಸೊ ಡೋಂಟ್ ವರಿ. ನಾವು ಅಣ್ಣ ತಮ್ಮಂದ್ರ ಜೊತೆಗಿರುವಾಗ ನಮ್ಮನ್ನು ಯಾರಿಂದಾನು ಏನೂ ಮಾಡೋಕ್ಕಾಗಲ್ಲ. ಅಂದ್ಹಾಗೆ ನಿಮ್ಮ ಡ್ಯಾಡ್ ಇವತ್ತಿದ್ದಕ್ಕಿದ್ದ ಹಾಗೆ ಕಾಲ್ ಮಾಡಿ ಬರಕ್ಕೆ ಹೇಳಿದ್ರಲ್ಲ, ಹೇಗಿದ್ದಾರೆ? ಏನೋ ಹೆಲ್ತ್ ಇಶ್ಯೂಸ್, ಮನಸ್ಸಲ್ಲಿ ಏನೇನೋ ಇಟ್ಕೊಂಡು ಕೊರಗ್ತಿದ್ದಾರೆ. ಮಾಡಿದ ಕರ್ಮ ಯಾರನ್ನೂ ಸುಮ್ಮನೆ ಬಿಡಲ್ವಲ್ಲ ದೀಪಿಕಾ. ಏನು ಹೇಳ್ತಿದ್ಯಾ ಅಭಿ? ಏನು ನಿನ್ನ ಮಾತಿನ ಅರ್ಥ? ಅತ್ತಿಗೆ ವಿಚಾರದಲ್ಲಿ ನಿಮ್ಮ ತಂದೆ ಏನೇನು ಮಾಡಿದ್ದಾರೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅಷ್ಟೆಲ್ಲ ಆದರೂ ಅತ್ತಿಗೆ ಅವ್ರನ್ನ ಕ್ಷಮಿಸಿದ್ದಾರೆ. ಹೀಗೆಲ್ಲ ಮಾಡಿದೆ ಅಂತ ನಿಮ್ಮ ಡ್ಯಾಡ್ಗೆ ಒಂದು ಚೂರು ಗಿಲ್ಟೇ ಕಾಡಲ್ವಾ? ಹೋಗ್ಲಿ ಬಿಡು, ನನಗೆ ಅದನ್ನೆಲ್ಲ ಇವಾಗ ಮಾತಾಡೋಕ್ಕೆ ಟೈಮ್ ಇಲ್ಲ. ಶರ್ಟ್ ಯಾಕೆ ಹುಡುಕ್ತಿದ್ಯಾ? ಸಮರ್ಥ ಬಟ್ಟೆ ಕೊಳೆ ಆಗಿದೆಯಲ್ಲ, ಸೊ ಅದಕ್ಕೆ ನನ್ನ ಶರ್ಟ್ ಕೊಡೋಣ ಅಂತ. ಈ ಶರ್ಟ್ ಅವ್ನಿಗಾಗತ್ತೆ ಅನ್ಸುತ್ತೆ. ಅಭಿ ಒಂದು ನಿಮಿಷ. ದೀಪಿಕಾ, ನನಗೆ ಟೈಮ್ ಇಲ್ಲ. ಸಮರ್ಥ್ಗೆ ಪೆಟ್ಟಾಗಿದೆ, ಅವ್ನಿಗೇನಾಗಿದೆ ಅಂತ ನೋಡಬೇಕು. ನಿನ್ನ ಜೊತೆಗೆ ನಾನು ಆಮೇಲೆ ಮಾತಾಡ್ತೀನಿ. ಇವನಿಗೆ ಮಾವ ಅನ್ನೋ ಕೇರ್ ಇಲ್ಲ, ಅವ್ರ ಬಗ್ಗೆ ಸ್ವಲ್ಪನೂ ಗೌರವನೂ ಇಲ್ಲ. ಯಾವುದೋ ಬೀದಿ ಬಿಕಾರಿಗಳನ್ನ ಕೇರ್ ಮಾಡ್ತಾನೆ. ನಮ್ಮ ಅಪ್ಪನ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ದ. ಇದಕ್ಕೆಲ್ಲ ಆ ಪೂರ್ಣಿನೇ ಕಾರಣ. ಇದ್ರ ಜೊತೆಗೆ ಈಗ ಸಮರ್ಥ ಬೇರೆ. ಛೇ.